ಆಗ್ಲೇ ಗಮ್ಮ ಬರ್ತದೆ ಸರ್ ಗಮಲ. ಇದು ಸ್ವಲ್ಪ ಬಾಡಿದ ಮೇಲೆ ಮುಚ್ಚಿಬಿಡ್ಬೇಕು. ಹೌದಾ? ನೀರು ಇದರಿಂದನೇ ಜ್ಯೂಸ್ ಬಿಡಬೇಕು. ಇದು ಈ ತರನೇ ಬೇಕಾ ಉಳಿಸ್ಕೊಂಡ್ರೆ ನೀವು ಚಪಾತಿಗೆ ಅದಾಗ ಬ್ಯೂಟಿಫುಲ್ ಆಗುತ್ತೆ. ಕರೆಕ್ಟ್. ಗ್ರೇವಿ ಕೊಂಚ ನಿಂಬೆ ಹಣ್ಣು ಹಾಕಬಿಟ್ರೆ. ಹೌದು. ನಮ್ದು ಟೋಟಲ್ ಒಂದೇ ಗ್ರೂಪ್ ಆದ 65 ಜನ ತನಕ ಕೆಪಾಸಿಟಿ ಇರುತ್ತೆ. ಇಲ್ಲ ಅಂದ್ರೆ ಫ್ಯಾಮಿಲಿ ಕ್ರೌಡ್ ಬಂದ್ರೆ ಒಂದು 45-50 ಪೀಪಲ್ಸ್ ಕ್ಲೋಸ್ ಆಗ್ಬಿಡುತ್ತೆ. ದೊಡ್ಡ 11 acres ಪ್ರಾಪರ್ಟಿ. ರೂಮ್ಸ್ ಇದೆ ಸರ್ ಇಲ್ಲಿ 14 ರೂಮ್ಸ್ 2 ಡಾರ್ಮಿಟರೀಸ್ ಇದೆ. ಚಿಕನ್ ಪ್ರಿಯರಿಗೆ, ಬಾಡೂಟ ಪ್ರಿಯರಿಗೆ, ನೈಸರ್ಗಿಕ ರೆಸಾರ್ಟ್ ಪ್ರಿಯರಿಗೆ ಅದ್ಭುತ ತಾಣ. ರೊಟ್ಟಿ ಕಲ್ಲು. ಸರ್ ನಮಸ್ಕಾರ ಸರ್. ವೀಕ್ಷಕರೇ, ಮಾಲೀಕರು ರೊಟ್ಟಿ ಕಲ್ಲು ಪಶ್ಚಿಮ ಘಟ್ಟದಲ್ಲಿ ಅದ್ಭುತವಾದ ಒಂದು ನೈಸರ್ಗಿಕ ರೆಸಾರ್ಟ್ಸ್ ಇದು. ಮಾಲೀಕರು ಸರ್ ವಿಜಯ್ ಕುಮಾರ. ವಿಜಯ್ ಮಗಜಳ್ಳಿ ಅಂತ ನನ್ನ ಸ್ವಂತೂರು. ಈಗ ವಿಜಯ್ ರೊಟ್ಟಿ ಕಲ್ಲು ಅಂತ ಆಗ್ಬಿಟ್ಟಿದ್ದೀನಿ. ವಿಜಯ್ ರೊಟ್ಟಿ ಕಲ್ಲು ಅಂತ ಪ್ರಸಿದ್ಧ ಇವಾಗ. ನಮ್ಮ ಚಾನೆಲ್ ಬಂದು ಪ್ರತಿ ಮನೆಯ ಊಟ ರಸೂಟ ಆಗುತ್ತೆ. ಸೊ ಅವರ ಮನೆಯ ಊಟ ರಸೂಟ ಆದಾಗ ನಿಮ್ಮ ಒಂದು ಕೈ ಚಳಕ ಕೈ ರುಚಿ ಗೊತ್ತಾಗುತ್ತೆ. ಈಗ ನಾನು ಮಲೆನಾಡು ಚಿಕನ್ ಅಂತ ಮಾಡ್ತೀನಿ. ಅದು ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಅದ್ಭುತ ರುಚಿ. ಆನಿಯನ್ ಉಪಯೋಗಿಸೋದಿಲ್ಲ ಇದಕ್ಕೆ. ಹಬ್ಬ ಈರುಳ್ಳಿ ರಹಿತ ಚಿಕನ್, ಮಲೆನಾಡು ಚಿಕನ್. ಸರ್ ನೀವೇ ನಿಮ್ಮ ಕೈಯಿಂದ ಮಾಡಿ ತೋರಿಸ್ಬಿಡಿ ಸರ್. 1 kg ಚಿಕನ್ಗೆ ಬೇಕಾದ ಅಂತ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಸ್ಕಿನ್ಲೆಸ್ 1 kg ಫಾರ್ಮ್ ಕೋಳಿದೆ. ಹೌದು. ಅದಕ್ಕೆ ಬೇಕಾಗಿದ್ದ ಐಟಮ್ಗಳು ಬೆಳ್ಳುಳ್ಳಿ, ಶುಂಠಿ, ಸಾಲ್ಟು, ಪೆಪ್ಪರು, ಮತ್ತು ಈಗ ಖಾರ ಪುಡಿ, ಸ್ವಲ್ಪ ಸೋಯಾ ಸಾಸು, ನಿಂಬೆಹಣ್ಣು, ಮತ್ತು ಟೊಮೊಟೊ ಜ್ಯೂಸು, ಎಣ್ಣೆ, ಕರಿಬೇವಿನ ಸೊಪ್ಪು ಮತ್ತು ಸಾಂಬಾರ್ ಸೊಪ್ಪನ್ನ ಉಪಯೋಗಿಸ್ತೀನಿ. ಫಸ್ಟಿಗೆ 1-2 ಸ್ಪೂನು ಎಣ್ಣೆ ಹಾಕ್ಸ್ಕೊಳ್ತೀನಿ. ಓಕೆ. ಇಂಡಕ್ಷನ್ ಸ್ಟೋವ್ ಮಾಡ್ತಿದ್ದೀರಿ? ಇಂಡಕ್ಷನ್, ಬಿಕಾಸ್ ಆಫ್ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ. ಹೌದು ಸರ್. 2 ಸ್ಪೂನ್ ಎಣ್ಣೆ ಹಾಕೊಂಡ್ರಿ? 2 ಸ್ಪೂನ್ ಎಣ್ಣೆ ಹಾಕೊಂಡ್ರಿ. ವಿತೌಟ್ ಆಯಿಲು ಮಾಡ್ಬೋದು. ಹೌದು. ಸ್ವಲ್ಪ ಡ್ರೈ ಆಗೋದ್ರಿಂದ ಸ್ವಲ್ಪ ಎಣ್ಣೆ ಉಪಯೋಗಿಸ್ಕೊಳ್ತೀನಿ. ಈಗ ಒಂದು ಹಿಡಿಯಷ್ಟು ಕರಿಬೇವು. ಕರಿಬೇವು ನಿಮ್ಗೆ ಖುಷಿ, ಎಷ್ಟು ಬೇಕಾದ್ರೂ ಹಾಕ್ಬೋದು. ಇದಕ್ಕೆ ಎಷ್ಟು ಹಾಕಿರೋ ಒಳ್ಳೇದೆ. ಈಗ ಖಾರ ಪುಡಿ ತಗೊಳ್ತೀನಿ. ಖಾರ ಪುಡಿ ಸ್ವಲ್ಪ ಮೀಡಿಯಂ ಸ್ಪೈಸಿ. 1 kg ಕೋಳಿಗೆ ಇದು ಕಾಶ್ಮೀರ ಚಿಲ್ಲಿ ತಗೊಂಡಿದ್ದೀನಿ. ಕಾಶ್ಮೀರ್ ಚಿಲ್ಲಿ 1.5 ಸ್ಪೂನು ಹಾಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಳ್ತೀನಿ. ಓಕೆ. ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಿಂಗೆ ಜಜ್ಜಿರೋದು ಕ್ರಶ್ ಇದು ಹಾಕ್ಬಿಟ್ಟು ರೋಸ್ಟ್ ಮಾಡಿ ಬೆಳ್ಳುಳ್ಳಿ ಮತ್ತೆ 1 ಇಂಚ್ ಶುಂಠಿ ಅದನ್ನ ಫ್ರೈ ಮಾಡ್ಕೊಳ್ತೀನಿ. ಆಗ್ಲೇ ಗಮ್ಮ ಬರ್ತದೆ ಸರ್ ಗಮಲ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ನಿಮಗೆ ರುಚಿಗೆ ತಕ್ಕಂಗೆ ಸಾಲ್ಟ್ ಹಾಕಿ. 1 ಸ್ಪೂನ್ ಬೇಕಾಗುತ್ತೆ. ಈಗ ಜಸ್ಟ್ ಚಿಕನ್ನ ಆ್ಯಡ್ ಮಾಡಿ ಡ್ರೈ ಮಾಡ್ಬೇಕು ಸರ್. 1 kg ಇದೆ ಚಿಕನ್. ಚಿಕನ್ ಬೋನ್ ಇದೆ, ಬೋನ್. ಇದಕ್ಕೆ
ಸ್ವಲ್ಪ ಸೋಯಾ ಸಾಸ್ನ 2 ಸ್ಪೂನ್ ಹಾಕಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಇದು ಸ್ವಲ್ಪ ಬಾಡಿದ ಮೇಲೆ ಮುಚ್ಚಿಬಿಡ್ಬೇಕು. ಹೌದಾ? ನೀರು ಇದರಿಂದನೇ ಜ್ಯೂಸ್ ಬಿಡಬೇಕು. ನೀರು ಹಾಕಕ್ ಕೂಡ್ದು, ಜಾಸ್ತಿ ಹಾಕಕ್ಕೆ ಕೂಡ್ದು ನೀರು. ಓಕೆ. ಚೆನ್ನಾಗಿ ಡ್ರೈ ಆಗುತ್ತೆ. ಸ್ವಲ್ಪ ನಿಮಗೆ ಸ್ವಲ್ಪ ಗೊಜ್ಜು ಬೇಕು ಅಂದ್ರೆ ಸ್ವಲ್ಪ ನೀರು ಹಾಕೊಂಡ್ರೆ ರೊಟ್ಟಿ ತಿನ್ನಕ್ಕೆಲ್ಲ ಚೆನ್ನಾಗತ್ತೆ. ರೈಟ್. ಇದು ರೊಟ್ಟಿಕಲ್ಲು ರೆಸಾರ್ಟ್ಸ್ ಅಲ್ಲಿ ಲಂಚ್ ಅಥವಾ ಡಿನ್ನರ್ ಟೈಮಲ್ಲಿ ಇರುತ್ತಾ ಸರ್ ಇದು? ಇದು ಸಂಜೆ ಈವ್ನಿಂಗ್ ಸ್ನಾಕ್ಸ್ಗೆಲ್ಲ ಕೊಡ್ತೀವಿ. ಸ್ಟಾರ್ಟರ್ಸ್ ಕೊಡ್ತೀರಾ? ಓಕೆ. ಪಾರ್ಟೀಸ್ ಇದ್ರೆ ಪಾರ್ಟೀಸ್ಗೆಲ್ಲ ಚೆನ್ನಾಗುತ್ತೆ. ಕ್ಯಾಂಪ್ ಫೈರ್ಗೆ ಅಲ್ಲ, ಅದ್ಭುತವಾದ ಒಂದು ಸ್ನಾಕ್ಸ್ ಇದು, ಸ್ಟಾರ್ಟರ್ ತರ. ಉಪ್ಪು ಹುಳಿ ಖಾರ ಇದ್ರೆ ಸಾಕು, ಒಳ್ಳೆ ಪ್ರಿಪರೇಷನ್ಸ್ ಬಂದ್ಬಿಡುತ್ತೆ. ಹಂಗೆ ಇರ್ಬೇಕು ಸರ್. ನಿಮ್ದು ಕೆಲವು ವ್ಲಾಗ್ಸ್ ನೋಡಿದೆ, ವಿಡಿಯೋ ಸೌತ್ ಆಫ್ರಿಕಾದಲ್ಲಿ ಮಾಡಿದ್ವಿ, ಕರೆಕ್ಟಾ? ಹೌದು. ಅಲ್ಲಿವರೆಗೆ ನೀವು ಕಲಿಸ್ತಾ ಇದ್ರಿ? ಅಲ್ಲಿ ಹೋಗಿ ಸೌತ್ ಆಫ್ರಿಕಾದಲ್ಲಿ ಫುಡ್ ತಿನ್ನಕ್ ಆಗ್ತಿರ್ಲಿಲ್ಲ. ನಾನ್ ಪ್ರಿಪರೇಷನ್ ಮಾಡಿದ ಮೇಲೆ 2 days ಗೆಸ್ಟ್ಗಳಿಗೆ ಅದನ್ನೇ ಪ್ರಿಪರೇಷನ್ ಮಾಡ್ಕೊಳ್ಬಿಟ್ರು, ಸ್ಪೈಸಿ ಚಿಕನ್. ಈಗ ಸ್ವಲ್ಪ ಮುಚ್ಚಿಬಿಡೋಣ? ಮುಚ್ಚಿಬಿಡ್ತೀನಿ. ಒಂದು 5 ನಿಮಿಷ 10 ನಿಮಿಷ ಮುಚ್ಚೋದು. ಓಕೆ. ಸ್ವಲ್ಪ ತಿರುಗಿಸ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಕ್ಕೆ. ಇದ್ರಲ್ಲಿ ನೀರು ಬಂದ್ಬಿಟ್ರೆ ಅದ್ರಲ್ಲೇ ಡ್ರೈ ಆಗ್ಬೇಕು. ಈಗ ಇದಕ್ಕೆ ಸರ್ ಟೊಮೊಟೊ ಸ್ಲರಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಖಾರ ಪುಡಿನೂ ಇನ್ನು ಸ್ವಲ್ಪ ಒಂದು 1/4 ಚಮಚ ಮಿಕ್ಸ್ ಮಾಡಿ ಈಗ ಮತ್ತೆ ಒಂದು ಸ್ವಲ್ಪ ಹೊತ್ತು ಬೇಯ್ದು ಚಿಕನ್ ಬೆಂದ್ಬಿಡ್ಲಿ. ಹಾಂ ಸರ್. ಈಗ ಓಪನ್ ಮಾಡಿ ಇನ್ನು ಹಾಗೆ ಡ್ರೈ ಮಾಡಕ್ ಬಿಟ್ಬಿಟ್ರೆ ಫುಲ್ ರೋಸ್ಟೆಡ್ ಬರುತ್ತೆ. ಈಗ ಕ್ಲೀನಾಗಿ ಬೆಂದಿದೆ. ಹೌದು. ಇದು ಈ ತರನೇ ಬೇಕಾಗಿ ಉಳಿಸ್ಕೊಂಡ್ರೆ ನೀವು ಚಪಾತಿಗೆ ಅಲ್ಲಿಗೆ ಬ್ಯೂಟಿಫುಲ್ ಆಗುತ್ತೆ. ಕರೆಕ್ಟ್. ಗ್ರೇವಿ ಕೊಂಚ ನಿಂಬೆ ಹಣ್ಣು ಹಾಕಬಿಟ್ರೆ. ಹೌದು. ಈಗ ಇದು ನಿಮ್ಗೆ ಬೇಕಾದ್ರೆ ಅಕ್ಕಿ ರೊಟ್ಟಿ ಚಪಾತಿಗೆ ಬೇಕಿದ್ರೆ ಈ ಸ್ಟ್ಯಾಂಡರ್ಡ್ ನಿಲ್ಸ್ಕೊಬಿಟ್ಟು ಅದಕ್ಕೆ ಬೇಕಾದ್ರೆ ನಿಂಬೆ ಹಣ್ಣು ಹಾಕ್ಬಿಡ್ಬೇಕು. ಹುಳಿಗೆ ನಿಂಬೆ ರಾತ್ರಿಗೆ ಇವರಿಗೆ ಕೊಟ್ಬಿಡೋಣ ಅಂತಿದ್ನೆ. ಇವರೇ ಸರ್ ಪಾರ್ಟಿಯಲ್ಲಿ ಸಂಜೆಗೆ ನೋಡಿ ಕಾಯ್ತಾ ಇದಾರೆ ಸಾಯಂಕಾಲ ಪಾರ್ಟಿಗೆ. ಮೈಸೂರಿಂದ ಬಂದಿದ್ದೀವಿ. ಸೊ ನಾವೊಂದು 45 ಮೆಂಬರ್ಸ್ ಬಂದಿದ್ದೀವಿ. ನಮ್ದು ಟೋಟಲ್ ಒಂದೇ ಗ್ರೂಪ್ ಆದ 65 ಜನ ತನಕ ಕೆಪಾಸಿಟಿ ಇರುತ್ತೆ. ಇಲ್ಲ ಅಂದ್ರೆ ಫ್ಯಾಮಿಲಿ ಕ್ರೌಡ್ ಬಂದ್ರೆ ಒಂದು 45-50 ಪೀಪಲ್ಸ್ ಕ್ಲೋಸ್ ಆಗ್ಬಿಡುತ್ತೆ. ದೊಡ್ಡ 11 acres ಪ್ರಾಪರ್ಟಿ. ಇಲ್ಲಿ 14 ರೂಮ್ಸ್ 2 ಡಾಮಿಟರೀಸ್ ಇದೆ. ಒಂದೇ ಫ್ಯಾಮಿಲಿ ಆದ್ರೆ 65 ಜನ ಒಂದೇ ಫ್ಯಾಮಿಲಿ ಅಂದ್ರೆ 65 ಜನ ಒಂದ್ ಫ್ಯಾಮಿಲಿ ಆದ್ರೆ 65 ಜನಕ್ಕೆ ಫುಲ್ಫಿಲ್ ಆಗುತ್ತೆ. ಹೌದು, ಹಂಗೆ. ನೆಕ್ಸ್ಟ್ ಗ್ರೂಪ್ ಆದ್ರೆ 45-50 ಪೀಪಲ್ಸ್ ಕ್ಲೋಸ್ ಆಗ್ಬಿಡುತ್ತೆ. ಸೂಪರ್. ಇದು ಫುಲ್ ರೋಸ್ಟ್ ಆಗುತ್ತೆ ಇನ್ಸೊಪ್ಪತ್ತಿಗೆ. ಇನ್ನೊಂದು ಎಷ್ಟು ನಿಮಿಷ ಸರ್? ಇನ್ನೊಂದು 5-10 ನಿಮಿಷ ಬೇಕಾಗುತ್ತೆ ಸರ್. ಓಕೆ. ಡ್ರೈ ಆಗ್ತಾ ಬಂತು. ಇನ್ನು ಫುಲ್ ಡ್ರೈ ಆದ್ರೆ ಒಳ್ಳೇದೇ ಸರ್ ತುಂಬಾ. ಅಥವಾ ಇದೇ ಇಷ್ಟು ಬೇಕು ಅಂದ್ರೆ ಬೇಕಾದ್ರೆ ಆಫ್ ಮಾಡ್ಕೋಬಹುದು. ಸರಿ. ಪ್ರತಿಯೊಂದು ಸರ್ ನಿನ್ನೆ ಬಫೆಲ್ ಟೇಸ್ಟ್ ಮಾಡಿದ್ದು ಎಲ್ಲವೂ ರುಚಿ. ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಡೋಣ ಈಗಲೇ. ಎಸ್ ಸರ್. ಟೊಮೊಟೊ ಹಾಕಿರ್ತೀವಲ್ಲ ಸ್ವಲ್ಪ ಹುಳಿ ಇರುತ್ತೆ. ಇರುತ್ತೆ. ನಾವು ಜಾಸ್ತಿ ಹುಳಿ ಹಾಕ್ಬಿಟ್ರೆ ಖಾರ ಹೊಡೆದಾಕ್ಬಿಡುತ್ತೆ. ಆಯ್ತು, ಈಗ ಸ್ಟವ್ ಆಫ್ ಮಾಡ್ತಿದ್ದೀನಿ. ಎಸ್ ಸರ್. ಸಾಕು ಇಷ್ಟು. ರೆಡಿ ಆಗಿದೆ. ಇಳಿಸ್ತೀನಿ. ಓಹೋ. ಚಿಕನ್ ಪ್ರಿಯರಿಗೆ, ಬಾಡೂಟ ಪ್ರಿಯರಿಗೆ, ನೈಸರ್ಗಿಕ ರೆಸಾರ್ಟ್ ಪ್ರಿಯರಿಗೆ ಅದ್ಭುತ ತಾಣ ರೊಟ್ಟಿ ಕಲ್ಲು. ಆಕ್ಚುಲಿ ರೊಟ್ಟಿ ಕಲ್ಲು ಅಂದ್ರೆ ಸರ್ ಇಲ್ಲಿಂದ ಒಂದು 7 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಗುಡ್ಡ ಇದೆ. ಅಲ್ಲಿಗೆ ಹಿಂದೆ ವಿಲೇಜ್ ಪೀಪಲ್ಸ್ಗಳು ಕಾಡಿಂದ ಜಂಗಲ್ ನೀಡ್ಸಿಗೆ ಅಥವಾ ಹಂಟಿಂಗಿಗೆ ಹೋಗುವಾಗ ನಮ್ದು ಟ್ರೆಡಿಷನಲ್ ಫುಡ್ ಅಕ್ಕಿ ರೊಟ್ಟಿ ಅದನ್ನ ಬುತ್ತಿ ಮಾಡ್ಕೊಂಡು ತಗೊಂಡು ಹೋಗೋರು ಮಧ್ಯಾಹ್ನ ಊಟಕ್ಕೋಸ್ಕರ. ತಗೊಂಡು ಹೋಗ್ಬಿಟ್ಟು ಅಲ್ಲೊಂದು 7 ಕಿಲೋಮೀಟರ್ಸ್ ವಾಕ್ ಆದ್ಮೇಲೆ ಒಂದು ಕಲ್ಲಿದೆ. ಕಲ್ ಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ. ಮತ್ತೆ ಎನಿ ಟೈಮು ತಂಪಾದ ಜಾಗ. ಆ ಕಲ್ಲು ಮೇಲೆ ಕೂತ್ಕೊಂಡು ಬುತ್ತಿ ಬಿಚ್ಕೊಂಡು ರೊಟ್ಟಿ ತಿನ್ನಾರಂತೆ. ಅದಕ್ಕೆ ರೊಟ್ಟಿ ಕಲ್ಲು ಅಂತ ನೇಮ್ ಬಂತು. ಅವಾಗ ಬಂದು ಪ್ರತೀತಿ.
ಅದನ್ನ ಆ ನೇಮ್ನ ತಂದು ನಾವು ಇಲ್ಲಿಗೆ ಇಟ್ಟಿದ್ದೀವಿ ಈಗ. ಸ್ವಲ್ಪ ಹಾಕಿದ್ದೀನಿ, ಕೊತ್ತಂಬರಿ ಹಾಕಿದ್ದೀನಿ. ಹಾಕಿದ್ರಿ, ಇಟ್ಬಿಟ್ರೆ ಆಯ್ತು. ಅಲ್ಲಿಗೆ ನಮ್ಮ ಮಲ್ನಾಡ್ ಇವತ್ತಿನ ಮಲ್ನಾಡ್ ಚಿಕನ್ ಮುಗೀತು. ಮಲ್ನಾಡ್ ಚಿಕನ್ ರೋಸ್ಟ್ ಅನ್ಬೋದಾ? ಚಿಕನ್ ರೋಸ್ಟ್. ಎಸ್, ಮಲ್ನಾಡ್ ಚಿಕನ್ ರೋಸ್ಟ್. ರೋಸ್ಟ್. ಸೂಪರ್, ಧನ್ಯವಾದ ಸರ್. ಥ್ಯಾಂಕ್ ಯು. ಸರ್, ಈಗ ಮಲ್ನಾಡ್ ಚಿಕನ್ ಮಾಡಿದ್ದೆ, ನಮ್ಮ ಗೆಸ್ಟ್ಗಳಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತಾ ಇದ್ದೀನಿ. ಅವ್ರ ಬಾಯಿಂದನೇ ಕೇಳೋಣ ಚೆನ್ನಾಗಿದೆಯಾ ಇಲ್ವಾ ಅಂತ. ಮೈಸೂರಿಂದ ಬಂದಿದ್ದಾರೆ. ಮೈಸೂರಿಂದ ಮೀಡಿಯಂ ಸ್ಪೈಸಿ ಇದೆ. ಇನ್ನೊಬ್ಬ ಗೆಸ್ಟ್ ಬಂದ್ರು, ಬನ್ನಿ ಸರ್. ಬನ್ನಿ ಇನ್ನೊಬ್ರು ಬಂದ್ರು. ಇದು ನೀವು ಯಾವ ಟೈಪ್ ಆಟ ಆಡ್ಬೋದು ಇದರಲ್ಲಿ. ಸ್ಪೈಸಿ ಬೇಕು, ಇನ್ನು ರೋಸ್ಟ್ ಆಗುತ್ತೆ, ಸಖತ್ ಆಗುತ್ತೆ. ರೋಸ್ಟ್ ಸ್ಪೈಸ್ ಇಲ್ಲ, ಪರ್ಫೆಕ್ಟ್ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ಹೌದಾ? ಸೂಪರ್ ಆಗಿದೆ. ಫ್ಲೇವರ್ ಬಂದು ಇದು ಮಿರ್ಚಿ ಇದೆ, ಒಳ್ಳೆ ಫ್ಲೇವರ್ ಇದೆ. ಅದು ಘಾಟ್ ಅನ್ಸ್ತೀರಾ, ಪರ್ಫೆಕ್ಟ್ ಆಗಿದೆ ಮ್ಯಾರಿನೇಟ್ ಆದಾಗ. ಕರೆಕ್ಟ್. 100%. ಥ್ಯಾಂಕ್ ಯು ಸರ್ ಫಾರ್ ದ ವಂಡರ್ಫುಲ್ ಫುಡ್. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.